20 ವರ್ಷಗಳಿಂದ ಆತ ಒಂದೇ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಮನೆಯವರ ವಿಶ್ವಾಸ ಕೂಡ ಗಳಿಸಿದ್ದ. ಏನೇ ಮಾಡಿದ್ರು ಅಲ್ಲಿ ಅವರು ಇರಲೇಬೇಕಿತ್ತು. ಅಷ್ಟರ ಮಟ್ಟಿಗೆ ಆ ಕುಟುಂಬದಲ್ಲಿ ಬೆರೆತು ಹೋಗಿದ್ದ. ಆದರೆ ಆತ ಮಾಡಿದ್ದು ಎಂತ ನಮಕ್ ಹರಾಮಿ ಕೆಲಸ ಗೊತ್ತಾ? ಟೇಕ್ ಅ ಲುಕ್. ಉಂಡು ಹೋದ ಕೊಂಡು ಹೋದ ಕಿರಾತಕ. ಅನ್ನ ಹಾಕಿದ ಮನೆಯನ್ನೇ ಗುಡಿಸಿ ಗೊಂಡಾಂತರ ಮಾಡಿದ. ಚಿನ್ನ ಬೆಳ್ಳಿ ಕದ್ದಿದ್ದ ಮನ ಕೆಲಸದವ ಸಿಕ್ಕಿ ಬಿದ್ದಿದ್ದೇ ರೋಚಕ. ಜಯನಗರ 8ನೇ ಕ್ರಾಸ್ನಲ್ಲಿರುವ ಆದರ್ಶ ರೆಸಿಡೆನ್ಸ್ ಗ್ರಾನೈಟ್ ಉದ್ಯಮಿ ಅಶೋಕ್ ಪರಶ್ರಮಿಪುರಿಯ ಕಳೆದ 25 ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸವಾಗಿದ್ರು. ಇದೇ ಮನೆಯಲ್ಲಿ ಕಾರ್ತಿಕ್ ಎಂಬಾತ ಮನೆ ಕೆಲಸ ಮಾಡಿಕೊಂಡಿದ್ದ. ಜೊತೆಗೆ ಉದ್ಯಮಿಗೆ ಮ್ಯಾನೇಜರ್ ರೀತಿಯಲ್ಲಿ ಕೆಲಸ ಕೂಡ ಮಾಡ್ತಿದ್ದ. ಎಲ್ಲಾ ತರಹದ ವ್ಯವಹಾರಗಳನ್ನ ನೋಡಿಕೊಳ್ತಿದ್ದ. ಉದ್ಯಮಿಗೆ ಗೋಲ್ಡ್ ಬಿಸ್ಕತ್ ಗಳನ್ನ ಸ್ಟೋರೇಜ್ ಮಾಡಿಕೊಳ್ಳೋ ಹವ್ಯಾಸವಿತ್ತು. ಪ್ರತಿ ಬಾರಿ ದುಬೈಗೆ ಹೋಗಿ ಬಂದಾಗಲೂ ತನಗೆ ಬೇಕಾದಷ್ಟು ಗೋಲ್ಡ್ ಬಿಸ್ಕತ್ ಗಳನ್ನ ಖರೀದಿ ಮಾಡಿಕೊಂಡು ಬರ್ತಿದ್ದ. ಹೀಗೆ ಮನೆಯಲ್ಲಿ ಸುಮಾರು 1.5 kg ಬಂಗಾರ ಬಿಸ್ಕೆಟ್ ಇಟ್ಟಿದ್ದ. ಇದು ಒಂದೇ ಸರಿ ಆಗಿಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಜಾಸ್ತಿ ಆಗುವಾಗ ಅವ್ರಿಗೆ ಡೌಟ್ ಬಂತು. ಅದಕ್ಕೋಸ್ಕರ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಜಯನಗರ ಪೊಲೀಸ್ ಸ್ಟೇಷನ್ಗೆ. ಇದರಲ್ಲಿ ಕಂಪ್ಲೇನೆಂಟ್ ಅವರೇ ಡೌಟ್ ಮಾಡ್ತಾ ಇದ್ರು ಅವ್ರ ಮನೆಯಲ್ಲಿ ಕೆಲಸ ಮಾಡೋವ್ರ ಮೇಲೆ ಮತ್ತೆ ಕೆಲವರು ಪರಿಚಿತವ್ರ ಮೇಲೆ. ಆ ಟೋಟಲ್ ಪಟ್ಟಿ ನಮ್ಮ ಜಯನಗರ ಅವ್ರ ಸ್ಟಾಫ್ಗೆ ಅವ್ರು ಕೊಟ್ಟಿದ್ರು. ಅದಾದ ಮೇಲೆ ನಮ್ಮ DCP ಅವರು, ACPs ಮತ್ತು ಇನ್ಸ್ಪೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಶ್ಯಾಡೋ ಮಾಡಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಅವ್ರ ಜೊತೆಗೆ ಅವ್ರದ್ದು ಚಲನವಲನ ಎಲ್ಲ ಪತ್ತೆ ಮಾಡಿ ಒಂದ್ಸರಿ ಯಾರೋ ಒಬ್ಬ ಈ ಮೂರು ಜನ ಯಾರ್ದು FIR ಅಲ್ಲಿ ಹೆಸರು ಬಂದಿತ್ತು, ಆ ಪೈಕಿ ಒಬ್ಬನ ಮೇಲೆ ರೆಡ್ ಹ್ಯಾಂಡೆಡ್ ಅವ್ರಿಗೆ ನಮ್ಮ ಪೊಲೀಸ್ ಅವರು ಹಿಡಿದಿದ್ರು. ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕಾರ್ತಿಕ್ ಚಿನ್ನದ ಬಿಸ್ಕತ್ ಗಳ ಮೇಲೆ ತನ್ನ ವಕ್ರ ದೃಷ್ಟಿ ಬೀರಿದ್ದ. ಆ ಬಿಸ್ಕತ್ ಗಳಿರುವ ಜಾಗವು ಅವನಿಗೆ ಗೊತ್ತಿತ್ತು. ಬಾಸ್ ಜೊತೆಗಿನ ಸಲುಗೆಯನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ದವ ಕಬೋರ್ಡ್ ನಕಲಿ ಕೀಯನ್ನ ಮಾಡಿಸಿಕೊಂಡಿದ್ದ. ಸಮಯ ಸಿಕ್ಕಾಗಲೆಲ್ಲ ಒಂದೊಂದು ಚಿನ್ನದ ಬಿಸ್ಕತ್ ಗಳನ್ನು ಎಗರಿಸುತ್ತಿದ್ದ. ಮನೆ ಮಾಲೀಕರಿಗೆ ಡೌಟ್ ಬಂದು ಕೇಳಿದಾಗ ಮನೆಯಲ್ಲೇ ಯಾರೋ ಕಳ್ಳರಿದ್ದಾರೆ ಎಂದು ಪೊಂಗಿ ಬಿಟ್ಟಿದ್ದ. ಆಗ ಅಶೋಕ್ ಒಂದು ಐಡಿಯಾ ಮಾಡಿ ಲಾಕರ್ ಬಳಿ ಒಂದು ಸೀಕ್ರೆಟ್ ಕ್ಯಾಮೆರಾ ಇಟ್ಟಿದ್ದ. ಇದೋ ಗೊತ್ತಿಲ್ಲದೆ ತನ್ನ ಕುತಂತ್ರ ಬುದ್ಧಿಯನ್ನ ಈತ ಮುಂದುವರಿಸಿದ್ದಾನೆ. ಕ್ಯಾಮೆರಾ ಪರಿಶೀಲನೆ ಮಾಡಿದಾಗಲೇ ನೋಡಿ ಈ ಕಾರ್ತಿಕ್ ನ ನವರಂಗಿ ಆಟ ಬಯಲಾಗಿದ್ದು. ಇಲ್ಲಿವರೆಗೆ 1 kg 40 grams ಗೋಲ್ಡ್ ಆರ್ನಮೆಂಟ್ಸ್ ಮತ್ತೆ 1 kg ಸಿಲ್ವರ್ ಆರ್ಟಿಕಲ್ಸ್ ರಿಕವರಿ ಆಗಿದೆ. 89 lakhs ಅಂದಾಜು ರಿಕವರಿ ಆಗಿದೆ ಜಯನಗರ ಪೊಲೀಸ್ ಸ್ಟೇಷನ್. ಇಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ಜಯನಗರ ಪೊಲೀಸ್ ಅವರು ಅವ್ರಿಗೆ ಶ್ಯಾಡೋ ಮಾಡಿದ್ರು. ಮತ್ತೆ ಅವ್ರದ್ದು ಟೋಟಲ್ ಡೀಟೇಲ್ಸ್ ಅಂದ್ರೆ ಬಿಫೋರ್ ಕಮಿಟಿಂಗ್ ಆಫ್ ಅಫೆನ್ಸ್, ನಂತರ ಮಾಡುವಾಗ ಅವರು ರೆಡ್ ಹ್ಯಾಂಡೆಡ್ ಸಿಕ್ಕಿದ ಮೇಲೆ ಈಗ ಅವ್ರಿಗೆ ಹಿಡಿದ ಮೇಲೆ ಎಲ್ಲ ಈ ವಿಷಯ ಗೊತ್ತಾಯ್ತು. ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮನೆಯಲ್ಲಿ ಸೋಪ್ ಬಳಸಿ ಅದರಿಂದ ಕೀ ಮಾರ್ಕ್ ತೆಗೆದುಕೊಂಡು ಡೂಪ್ಲಿಕೇಟ್ ಕೀ ಮಾಡಿಸಿಕೊಂಡಿದ್ದು ಗೊತ್ತಾಗಿದೆ. ಅಲ್ಲದೆ ಕದ್ದ ಗೋಲ್ಡ್ ಬಿಸ್ಕತ್ ಗಳನ್ನ ಗಿರವಿ ಇಟ್ಟು ಹಣ ಪಡೆದು ಮಜಾ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಎಷ್ಟು ದಿನ ಉಂಡು ತೆಗೆದನ್ನ ಕಕ್ಕಿಸೋಕೆ ಖಾಕಿ ತಮ್ಮದೇ ಸ್ಟೈಲ್ ನಲ್ಲಿ ವರ್ಕೌಟ್ ಶುರು ಮಾಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.